ಬೆಚ್ಚಿ ಬಿದ್ದಿದೆ. ಭೂಕುಸಿತಕ್ಕೆ ಬದುಕುಗಳು ಕೊಚ್ಚಿಕೊಂಡು ಹೋಗಿದ್ದಾವೆ. ನಿನ್ನೆ ರಾತ್ರಿ 1:15ಕ್ಕೆ ವಯನಾಡ್ನ ಹತ್ತಿರ ಸಂಭವಿಸಿರ್ತಕ್ಕಂಥ ಭೀಕರ ಪ್ರವಾಹಕ್ಕೆ ನೂರಾರು ಜನ ಹಾನಿಗೊಳಗಾಗಿದ್ದಾರೆ. ಈವರೆಗೆ ನಾವು ನೋಡ್ತಾ ಇದ್ರೆ ಭೀಕರ ಪ್ರವಾಹಕ್ಕೆ ಕೇರಳದ ವಯನಾಡು ಬೆಚ್ಚಿ ಬಿದ್ದಿದೆ. ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಮೃತರ ಸಂಖ್ಯೆ. ಈವರೆಗೆ 43 ಮಂದಿ ಮೃತಪಟ್ಟಿರುವುದು ದೃಢಪಟ್ಟಿದೆ. ಮಣ್ಣಿನ ಅಡಿ ಇನ್ನೂ ಸಾಕಷ್ಟು ಜನ ಸಿಲುಕಿರಬಹುದಾದಂತಹ ಜನರ ಸಂಖ್ಯೆ ಇನ್ನೂ ಕೂಡ ಅಸ್ಪಷ್ಟ. ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಬಹಳ ದೊಡ್ಡ ಆತಂಕ ಅಂತಂದ್ರೆ ಕೆಸರು ನೀರಿನಲ್ಲಿ ನೂರಾರು ಮಂದಿ ಸಿಕ್ಕಾಕೊಂಡಿರೋ ಆತಂಕ. ಕೆಸರಿನಲ್ಲಿ ಅದು ಒಳಗಡೆ ಎಳ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಹೊರಗೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡ್ತಾ ನೋಡ್ತಾ ಮೃತ್ಯುವಿಗೆ ಈಡಾಗಬೇಕಾಗತ್ತೆ. ದೃಶ್ಯ ನೋಡ್ತಾ ಇದ್ದೀರಿ ಯಾವ ರೀತಿನಲ್ಲಿ ಕೆಸರು ನೀರಿನಲ್ಲಿ ವ್ಯಕ್ತಿಯೊಬ್ಬ ಸಿಕ್ಕಾಕೊಂಡಿರ್ತಕ್ಕಂಥ ದೃಶ್ಯ. ಕೊಚ್ಕೊಂಡು ಹೋಗ್ತಾ ಇದೆ ನೀರು ಒಂದ್ ಕಡೆ, ಮತ್ತೊಂದ್ ಕಡೆ ಕೆಸರು, ಆ ಮಣ್ಣಿನ ನೀರು. ಅದರಲ್ಲಿ ವ್ಯಕ್ತಿಯೊಬ್ಬ ಪಾಪ ಬದುಕೋದಕ್ಕೆ ಹರಸಾಹಸ ಪಡ್ತಾ ಇದ್ದಾನೆ, ಮೇಲ್ ಬರೋದಕ್ಕೆ ಹರಸಾಹಸ ಪಡ್ತಾ ಇದ್ದಾನೆ. ಆದ್ರೆ ಸಾಧ್ಯ ಆಗ್ತಾ ಇಲ್ಲ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಎಷ್ಟು ಸವಾಲು ಇದೆ ಇದು ರಕ್ಷಣಾ ಕಾರ್ಯ ಅನ್ನುವಂಥದ್ದು. ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾನೆ ವ್ಯಕ್ತಿಯೊಬ್ಬ. ಇನ್ನು ಮನೆ ಒಳಗಡೆ ಯಾವ ರೀತಿನಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ಆ ನೀರು ತುಂಬಿರೋಂಥ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಬರೋದು ಕಷ್ಟ ಆಗುತ್ತೆ. ಅಷ್ಟರ ಮಟ್ಟಿಗೆ ನೀರು ತುಂಬಿದೆ ಅಲ್ಲಿ ಮನೆಯಲ್ಲೂ ಕೂಡ. ಇದು ಕೇರಳದ ವಯನಾಡಿನ ದೃಶ್ಯ. ಇದು ಇಡೀ ಪ್ರಕರಣದ ಭೀಕರತೆಗೆ ಹಿಡಿದಂತಹ ಕೈಗನ್ನಡಿ. ಅಪ್ಡೇಟ್ ಪಡ್ಕೊಳ್ಳೋಣ. ಮಡಿಕೇರಿಗೆ ಹತ್ರ ವಯನಾಡು. ಅನುಕಾರಿಯಪ್ಪ ನಮ್ಮ ಪ್ರತಿನಿಧಿ ಕನೆಕ್ಟ್ ಆಗಿದ್ದಾರೆ. ಅನುಕಾರಿಯಪ್ಪ, ಮಡಿಕೇರಿ ಕೂಡ ಕಳೆದ ಸಾರಿ ಇಂಥದ್ದೇ ಒಂದು ಭೂಕುಸಿತವನ್ನ ಕಂಡಿತ್ತು. ಇಷ್ಟು ದೊಡ್ಡ ಪ್ರಮಾಣ ಅಲ್ಲದೆ ಹೋದ್ರೂ ಕೂಡ ಸಾಕಷ್ಟು ಪ್ರವಾಹ, ಭೂಕುಸಿತ ಸಾಕಷ್ಟು ಹಾನಿಯನ್ನ ಉಂಟು ಮಾಡಿತ್ತು. ಈಗ ವಯನಾಡಲ್ಲಿ ಇದೆಲ್ಲ ಸಂಭವಿಸಿದೆ. ಮಡಿಕೇರಿಗೆ ಹತ್ರ, ನಿಮ್ಮ ಹತ್ರ ಈ ವಯನಾಡು ದುರಂತದ ಬಗ್ಗೆ ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಇದು ವಯನಾಡು ಜಿಲ್ಲೆ ವೈತ್ರಿ ತಾಲೂಕು. ಇಲ್ಲಿ ನಡೆದಿರುವಂತಹ ಘಟನೆ. ಇದು ರಾತ್ರಿ ಸುಮಾರು 1:30 ಗಂಟೆಗೆ ಮೊದಲ ಒಂದು ಸ್ಫೋಟ ದೊಡ್ಡದಾಗಿ ಸದ್ದು ಕೇಳಿದೆ. ಮತ್ತೆ 2:30ರಿಂದ 3 ಗಂಟೆ ನಡುವೆ ಮತ್ತೊಂದು ಸ್ಫೋಟ. ಅಂದರೆ 2 ಸಲ ಇಲ್ಲಿ ಭೂಕುಸಿತವಾಗಿ ದೊಡ್ಡ ಪ್ರಮಾಣದಲ್ಲಿ 2018ರಲ್ಲಿ ಏನಾಗಿತ್ತು ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತವಾಗಿರುವಂಥದ್ದು. ಅದು ರಾತ್ರಿ ಆಗಿದ್ದರಿಂದ ಹೆಚ್ಚಿನ ಸಾವು ನೋವು ಸಂಭವಿಸಲಿಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಯಾಕೆಂದರೆ ರಾತ್ರಿ ಎಲ್ಲ ಮಲಗಿರ್ತಾರೆ, ಅದರಿಂದ ಸಾವು ನೋವು ಹೆಚ್ಚಾಗಿರುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಈಗಾಗಲೇ 43 ಜನರು ಸಾವನ್ನಪ್ಪಿದೆ ಅಂತ ಹೇಳುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಇನ್ನೂ ಇದು ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಮತ್ತು ನದಿಗಳಲ್ಲಿ ಕೊಚ್ಚಿ ಹೋಗಿರುವಂಥದ್ದು, ಭಾರಿ ಪ್ರಮಾಣ ನೀರು ಹರಿತಾ ಇದೆ. ನದಿಗಳಲ್ಲಿ ಕೊಚ್ಚಿ ಹೋಗಿರುವ ಸಂಖ್ಯೆ ಕೂಡ ಇದೆ. ಅಲ್ಲದೆ ನೀರಿನಲ್ಲಿ ಕೂಡ ಕೆಲವು ಮೃತದೇಹಗಳು ಈಗ ಪತ್ತೆಯಾಗ್ತಿರುವಂಥ ಮಾಹಿತಿ ನಮಗೆ ಸಿಗ್ತಾ ಇದೆ. ಅಂದರೆ ಇಲ್ಲಿ ಒಂದು ಸಂಪರ್ಕ ಸೇತುವೆ ಇದೆ. ಅಂದರೆ ಕುತ್ತುಕೊಲ್ಲಮ್ಮನಿಂದ ಮುಂಡಕೈ ಅಂದ್ರೆ ರಸ್ತೆ ಇದೆ, ಅಲ್ಲಿ ಒಂದು ಸೇತುವೆ ಬರುತ್ತೆ. ಆ ಸೇತುವೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಈಗ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಆಚೆ ಈಚೆಗೆ. ರಕ್ಷಣಾ ಕಾರ್ಯ ಕೂಡ ಇದರಿಂದ ಅಡಚಣೆ ಆಗ್ತಿದೆ, ಸಂಪರ್ಕ ಇಲ್ಲದೆ. ಈಗಾಗಲೇ ಅಲ್ಲಿಗೆ ಆರ್ಮಿ ಅವರು ಬಂದಿದ್ದಾರೆ, ಹಾಗೆ NDRF ಬಂದಿದ್ದಾರೆ. ಕೊಡಗಿನಿಂದ, ಬೆಂಗಳೂರಿಂದ ಕೂಡ NDRF ಅನ್ನು ಕಳಿಸಲಾಗಿದೆ. ಕೇರಳ NDRF ಅವರು ಇದ್ದಾರೆ. ಎಲ್ಲ ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮಳೆಯೂ ಕೂಡ ಈಗಲೂ ಕೂಡ ಅದೇ ರೀತಿ ಮಳೆ ಕೂಡ ಅಲ್ಲಿ ಸುರಿತಾ ಇದೆ ಅಂತ ಹೇಳುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ರಕ್ಷಣಾ ಕಾರ್ಯ ಬರದಿಂದ ಸಾಗ್ತಾ ಇದೆ. ಇದು ಸುಮಾರು ಅಂದರೆ 2 ಪಟ್ಟಣ, ಸಣ್ಣ 2 ಪಟ್ಟಣ ಇದೆ. ಆ ಪಟ್ಟಣಗಳೇ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಅಂತ ಹೇಳುವಂಥ ಮಾಹಿತಿ. ಇದರಲ್ಲಿ ಸಾಕಷ್ಟು ಜನರು, ನೂರಾರು ಜನರು ಸಾವನ್ನಪ್ಪಿರುವ ಸಂಖ್ಯೆ ಕೂಡ ವ್ಯಕ್ತವಾಗ್ತಾ ಇದೆ. ಈಗ ನೂರಾರು ಜನರು ಕಣ್ಮರೆಯಾಗಿದ್ದಾರೆ. ಮತ್ತೆ ಗಾಯಗೊಂಡವರು ಯಾರಿದ್ದಾರೆ, ಗಾಯಗೊಂಡವರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಕೂಡ ಸಾಗರೋಪಾದಿಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಿದೆ. ಈಗ ಸದ್ಯಕ್ಕೆ 43 ಜನ ಮೃತಪಟ್ಟಿದ್ದಾರೆ ಅಂತ ಹೇಳುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಶ್ರೀಲಕ್ಷ್ಮಿ, ಅನುಕಾರ್ಯಪ್ಪ, ಇನ್ನು ರಕ್ಷಣಾ ಕಾರ್ಯಕ್ಕೆ ಏನೆಲ್ಲ ಸವಾಲುಗಳು ಎದುರಾಗ್ತಾ ಇದೆ? ಒಂದು, ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ, ಆ ಪ್ರವಾಹದೋಪಾದಿಯಲ್ಲಿ ನೀರೇನು ಬರ್ತಾ ಇದೆಯಲ್ಲ, ಕೆಸರು ನೀರು, ಅದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಸುಮ್ಮನೆ ಎದ್ದು ಬರಕ್ಕಂತೂ ಸಾಧ್ಯನೇ ಇಲ್ಲ. ಅಷ್ಟು ಕಷ್ಟ. ಅದು ಒಂಥರ ಒಳಗೆ ಎಳ್ಕೊಳ್ಳುತ್ತೆ. ಅಷ್ಟು ಆ ಫೋರ್ಸ್ ಬೇರೆ ಇರುತ್ತೆ, ಪ್ರವಾಹದ ಫೋರ್ಸ್ ಬೇರೆ ಇರುತ್ತೆ. ಸೊ ಇನ್ನೂ ಮಳೆ ಸುರಿತಾ ಇರ್ತಕ್ಕಂಥದ್ದು, ಇನ್ನೂ ಸಾಕಷ್ಟು ರಾತ್ರಿ, ನೀವು ಹೇಳ್ದಂಗೆ ರಾತ್ರಿ ಸಂಭವಿಸಿರುವಂಥದ್ದು. ಅಲ್ಲಿಗೆ ಕನೆಕ್ಟಿವಿಟಿ, ರೋಡ್ ಕನೆಕ್ಟಿವಿಟಿ ಇಲ್ಲ, ಸೇತುವೆನೇ ಕುಸ್ಕೊಂಡು ಬಿಟ್ಟಿದೆ. ಹೀಗೆ ರಕ್ಷಣಾ ಕಾರ್ಯಾಚರಣೆಗೆ ಇನ್ನೂ ಏನೆಲ್ಲ ಸವಾಲುಗಳು ಎದುರಾಗ್ತಾ ಇದೆಯಂತೆ? ಇದು ಅದೇ ಈಗ ನಾ ಹೇಳಿದ ರೀತಿಯಲ್ಲಿ ಅಲ್ಲಿ ಒಂದು ಸೇತುವೆ ನಿಂತು ಆ ಸೇತುವೆ ಕೊಚ್ಚಿ ಹೋದ್ರಿಂದ ಸಾಕಷ್ಟು ಅಡಚಣೆ ಆಗ್ತಾ ಇದೆ. ಆದರೂ ಕೂಡ ಸೇನಾಪಡೆಯವರು
ಅವರ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅಂದರೆ ಕೃತಕವಾಗಿ ಸೇತುವೆ ನಿರ್ಮಾಣ ಮಾಡಿ ಅಲ್ಲಿ ಯಾವ ರೀತಿ ಜನರನ್ನು ರಕ್ಷಣೆ ಮಾಡ್ಬೋದು ಅಂತೇಳಿ ಆ ಪ್ರಯತ್ನದಲ್ಲಿ ಅವರಿದ್ದಾರೆ. ಈಗ ಕೆಲವೇ ಕ್ಷಣಗಳಲ್ಲಿ ಹೆಲಿಕಾಪ್ಟರ್ ಕೂಡ ಬರುತ್ತೆ. ಹೆಲಿಕಾಪ್ಟರ್ ಮೂಲಕ ಅವರನ್ನು ಜನಗಳನ್ನು ಬೇರೆ ಸ್ಥಳಾಂತರ ಮಾಡುವಂಥ ಕೆಲಸ ಕೂಡ ಆಗುತ್ತೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅವರು ಸಂತಾಪವನ್ನು ಸೂಚಿಸಿ ಅವರ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಸ್ಥಳೀಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ನೆರವಾಗ್ತಾ ಇದೆ. ಅಲ್ಲಿಗೆ ಸ್ಥಳೀಯರೇನು ಆಸ್ಪತ್ರೆ ಕೂಡ ರವಾನೆ ಮಾಡಲಾಗ್ತದೆ. ಅಂದರೆ ನೀರು ಹೆಚ್ಚು ಮಳೆ ಇದೆ, ನೀರು ಕೂಡ ಅದೇ ಪ್ರಮಾಣದಲ್ಲಿ ಬರ್ತಾ ಇದೆ. ರಾತ್ರಿ ಯಾವ ರೀತಿ ನೀರು ಬರ್ತಾ ಇತ್ತು ಅದೇ ರೀತಿ ನೀರು ಇವಾಗಲೂ ಕೂಡ ಬರ್ತಾ ಇದೆ. ಅಂದರೆ ಹೊಳೆ ರೀತಿಯಲ್ಲಿ ಅಲ್ಲಿ ರಸ್ತೆ ಇರ್ಬೋದು, ಅಲ್ಲಿ ಜನವಸತಿ ಪ್ರದೇಶ ಇರ್ಬೋದು, ಅಲ್ಲಿ ಹರಿತಾ ಇರುವಂಥದ್ದು, ಅದು ರಕ್ಷಣಾ ಕಾರ್ಯಕ್ಕೆ ಅಡಚಣೆ ಆಗ್ತಿರುವಂಥದ್ದು. ಆದ್ರಿಂದ ಸೇನಾಪಡೆ ತಕ್ಷಣವಾಗಿ ಅಲ್ಲಿ ಬಂದಿರುವಂಥದ್ದು. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ವಯನಾಡ್ನ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ. ನದಿಯಲ್ಲಿ ತೇಲಿ ಬರ್ತಾ ಇದೆ ಮೃತ ದೇಹಗಳು. ಎಂಥ ದುರಂತ ನೋಡಿ. ಬೇರೆ ಬೇರೆ ಭಾಗದಿಂದ ನದಿಯಲ್ಲಿ ಹೆಣಗಳ ರಾಶಿ ತೇಲಿ ಬರ್ತಾ ಇದೆ. ನಿಲಂಬೂರ್ನ ಪೋತುಕಲ್ ಅನ್ನೋಲ್ಲಿ 6 ಶವಗಳು ಪತ್ತೆಯಾಗಿದೆ. ಅಯ್ಯೋ ಪಾಪ, ಒಂದು ಮಗು ಕೂಡ ಸೇರಿದಂತೆ ಒಟ್ಟು 6 ಮಂದಿಯ ಶವ. ವಯನಾಡಿನ ಭೂಕುಸಿತ ಪ್ರದೇಶದ ನಿವಾಸಿಗಳಾಗಿರುವಂತ ಶಂಕೆ ವ್ಯಕ್ತವಾಗಿದೆ. ವಯನಾಡಿಗೆ ಗಡಿ ಪ್ರದೇಶ ಅದು ಪೋತುಕಲ್ ಅಂತ ಹೇಳುವಂತ ಪ್ರದೇಶ. ಅಲ್ಲಿ ಹೆಣಗಳು ತೇಲಿ ಬರ್ತಾ ಇದ್ದಾವೆ. ಇದಕ್ಕಿಂತ ಭೀಕರ ಬೇಕಾ? ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಹೆಣಗಳು ತೇಲಿ ಬರ್ತಾ ಇದೆ. ಆ ನದಿಯ ಪ್ರವಾಹದಲ್ಲಿ ಜನ ಕೊಚ್ಕೊಂಡ್ ಬಂದಿರುವಂತದ್ದು, ರಾತ್ರಿ ಕೊಚ್ಕೊಂಡ್ ಬಂದಿರುವಂತದ್ದು, ಹೆಣಗಳು ತೇಲಿ ಬರ್ತಾ ಇದೆ. 6 ಹೆಣ ತೇಲಿ ಬಂದಿರತಕ್ಕಂಥದ್ದನ್ನ ಅಲ್ಲಿ ಸ್ಥಳೀಯರು ನೋಡ್ತಾರೆ. അയ്യോ എത്രയോ വീടുകളാണല്ലോ ദൈവം പോയി. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಿರಂತರವಾಗಿ. ವಯನಾಡ್ನಿಂದ ಭೂಕುಸಿತದಲ್ಲಿ 43 ಮಂದಿ ದುರ್ಮರಣ, ಗಂಭೀರವಾಗಿ 72 ಮಂದಿ ಗಾಯಗೊಂಡಿದ್ದಾರೆ. ಇದು ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಅಷ್ಟೇ. ಪ್ರತಿ ಕ್ಷಣ ಏರಿಕೆ ಆಗ್ತಾ ಇದೆ. ಸಾಮಾನ್ಯವಾಗಿ ಗಾಯಗೊಂಡವರು 58 ಜನ. ಎಲ್ಲ ಗಾಯಾಳುಗಳಿಗೆ ಕೋಝಿಕೋಡ್ನಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ. ಕೋಝಿಕೋಡ್ ವೈದ್ಯಕೀಯ ಕಾಲೇಜ್ಗೆ ಇವರನ್ನ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಈ ಕ್ಷಣ ಬರ್ತಾ ಇರುವಂತಹ ಅಪ್ಡೇಟ್, 43 ಮಂದಿ ದುರ್ಮರಣ. ಕಣ್ಣೆದ್ರೇನೆ ನೀರಿನಲ್ಲಿ 100 ಜನ ಕೊಚ್ಕೊಂಡು ಹೋಗ್ತಾ ಇರುವಂತ ಒಂದು ಭೀಕರ ಪ್ರವಾಹದ ದೃಶ್ಯ ಇದು. ಗುಡ್ಡ ಕುಸಿತ ಸಂಭವಿಸುತ್ತೆ, ಅದರಲ್ಲೂ ಒಂದಷ್ಟು ಜನ ಮಣ್ಣಿನಡಿ ಸಿಗಾಕೋತಾರೆ. ಆನಂತರ ಪ್ರವಾಹ ನುಗ್ಗುತ್ತೆ. ಆ ಪ್ರವಾಹದಲ್ಲಿ ಮನೆ, ಮಠ, ಶಾಲೆ, ಮಸೀದಿ ಯಾವುದೂ ನಿಲ್ಲದೆ ಇರೋ ರೀತಿ ಕೊಚ್ಕೊಂಡು ಹೋಗ್ತಾ ಇದೆ. ಎಂಥ ದುರಂತ ನೋಡಿ. ಹೆಣಗಳು ತೇಲ್ ಬರ್ತಾ ಇದ್ದಾವೆ. ಈಗ ಆ ವಯನಾಡ್ನಿಂದ ಮುಂದಿನ ಪ್ರದೇಶಗಳು ಏನಾದ್ರೆ ಗಡಿ ಭಾಗದ ಪ್ರದೇಶಗಳಿದ್ದಾವೆ, ಅಲ್ಲಿ ಮಳೆ ನೀರು ಏನು ಹರ್ಕೊಂಡು ಬರ್ತಾ ಇದೆ, ಪ್ರವಾಹದ ನೀರು ಹರ್ಕೊಂಡು ಬರ್ತಾ ಇದೆ. ಅದರಲ್ಲಿ ಮೃತ ದೇಹಗಳು ಕೊಚ್ಕೊಂಡು ಬರ್ತಾ ಇದ್ದಾವೆ. ಮಗುವಿನ ಮೃತದೇಹವೂ ಸೇರಿದಂತೆ 6 ಮೃತದೇಹ ಕೊಚ್ಕೊಂಡು ಬಂದಿರತಕ್ಕಂಥದ್ದು. 43ಕ್ಕೆ ಏರಿದೆ ಸಾವಿನ ಸಂಖ್ಯೆ. ಈ ಕ್ಷಣ ಸಿಗ್ತಾ ಇರ್ತಕ್ಕಂಥ ಅಧಿಕೃತವಾದ ಮಾಹಿತಿ. ಇಡೀ ದುರಂತದ ಭೀಕರತೆ ಎಷ್ಟಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಮನುಷ್ಯ ಪ್ರಕೃತಿ ಎದುರು ಎಷ್ಟು ಅಸಹಾಯಕನಪ್ಪ ಅಂತ ಅನ್ಸುತ್ತೆ ಇದನ್ನ ನೋಡ್ತಾ ಇದ್ರೆ. ರಾತ್ರಿ ಮಲಗಿದ್ದವರು ಬೆಳಗಿನ ಕನಸನ್ನ ಕಾಣ್ತಾ ನಾಳೆ ಬೆಳಗ್ಗೆ ಹೇಳ್ತೀವಿ ಅಂತ ಅನ್ಕೊಂಡು ಮಲಗಿದ್ದವರು ಯಾವ ಕ್ಲೂ ಕೂಡ ಇಲ್ಲದೆ ಇರೋ ಹಾಗೆ 100 ಜನ ಕೊಚ್ಕೊಂಡು ಕ್ಷಣ ಮಾತ್ರದಲ್ಲಿ ಹೆಣವಾಗಿ ಹೋಗಿರ್ತಕ್ಕಂಥ ಘಟನೆ. ರೈಟ್, ವಿಲ್ ಗೋ ಬ್ಯಾಕ್ ಟು ಅನು ಕಾರ್ಯಪ್ಪ. ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ ರಾತ್ರಿ ಮಲಗುವಾಗ ಹೀಗೆ ನಾವು ಇದೇ ಕೊನೆಯ ಸೂರ್ಯನ ಬೆಳಕನ್ನು ನೋಡೋದು, ಇನ್ನು ನಾವು ನಾಳೆ ಬೆಳಗ್ಗೆ ಹೇಳೋದಿಲ್ಲ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. 100 ಜನ ಕೊಚ್ಕೊಂಡು ಹೋಗಿದ್ದಾರೆ, ಹೆಣಗಳು ತೇಲಿ ಬರ್ತಾ ಇದ್ದಾವೆ. ಹೇಗೆ ಈ ಪ್ರವಾಹದ ಭೀಕರತೆ ಎಷ್ಟರ ಮಟ್ಟಿಗಿದೆ ಅಂತ ಅನ್ಸುತ್ತೆ? ಶ್ರೀಲಕ್ಷ್ಮಿ, ಇದೇನು ಈ ಭೂಕುಸಿತ ಏನಾಗುತ್ತೆ, ದೊಡ್ಡ ಸ್ಫೋಟ ಆಗುತ್ತೆ, ಇದು ಸಾಮಾನ್ಯವಾಗಿ ರಾತ್ರಿ ವೇಳೆ ಅಂತ ಆಗುವಂಥದ್ದು. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕೂಡ 2018ರಲ್ಲಿ ಏನಾಗಿತ್ತು, ರಾತ್ರಿ ವೇಳೆಯಲ್ಲಿ ಬಹುತೇಕವಾಗಿ ಆಗಿರುವಂಥದ್ದು. ಹಗಲು ವೇಳೆಯಲ್ಲಿ ಭೂಕುಸಿತವಾಗಿರುವಂಥದ್ದು ಬಹಳ ವಿರಳ. ಅದರಂತೆ ಇದು ಕೇರಳದಲ್ಲಿ ಈಗ ವಯನಾಡ್ ಡಿಸ್ಟಿಕಲ್ಲಿ ಏನಾಗಿದೆ, ಇದು ಕೂಡ ರಾತ್ರಿ ವೇಳೆಯಲ್ಲಿ ಆಗಿರುವಂಥದ್ದು. ಮತ್ತೊಂದು ರಾತ್ರಿ ಅಂತ ಹೇಳಿದ್ರೆ ಎಲ್ಲ ಮಲಗಿರ್ತಾರೆ, ನಾವೆಲ್ಲ ಹೇಳಿದ್ರೆ ಎಲ್ಲ ಮಲಗಿರುವ ಟೈಮಲ್ಲಿ ಆಗಿರುವಂಥದ್ದು. ಅಲ್ಲಿ ಶಾಲೆಗಳು, ಮಸೀದಿಗಳು, ದೇವಸ್ಥಾನಗಳು, ಮನೆಗಳು ಎಲ್ಲವೂ ಕೊಚ್ಚಿ ಹೋಗಿರುವಂಥದ್ದು. ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ಅಂದಾಜೆ ಅವ್ರಿಗೆ ಇಲ್ಲ. ಈಗ ಅಲ್ಲಿ ಎಷ್ಟು ಜನ ಇಲ್ಲಿ ಸಿಲುಕಾಕೊಂಡು
ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು. ಈಗ 100 ಜನ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆಯಾಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಈಗಾಗಲೇ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು 6 ಮೃತದೇಹ ಪತ್ತೆಯಾಗಿದೆ ಅಂತ ಹೇಳುವಂಥ ಮಾಹಿತಿ ಈಗ ಸಿಕ್ಕಿದೆ. 43+6 ಅಷ್ಟು ಜನರು ಮತ್ತೆ ಹಾಸ್ಪಿಟಲ್ ಇರುವವರು ಸಾಕಷ್ಟು ಜನರಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಅಂದರೆ ಈಗ ನೀರಿನ ಪ್ರಮಾಣ ಹೊಳೆಯಲ್ಲಿ ಜಾಸ್ತಿ ಇದೆ. ನೀರಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ಕೊಚ್ಚಿ ಹೋದವರ ಸಂಖ್ಯೆ ಎಷ್ಟು ಅಂತ ಗೊತ್ತಾಗಲ್ಲ. ನೀರು ಕಡಿಮೆ ಆದಂತೆ ಎಲ್ಲ ಮೃತದೇಹಗಳು ಪತ್ತೆಯಾಗುತ್ತೆ. ಈಗ ಧಾರಾಕಾರ ಮಳೆ ಇರುವುದರಿಂದ ಅಷ್ಟು ಸುಲಭದಲ್ಲಿ ಅದು ಗೊತ್ತಾಗಲ್ಲ. ಈಗ ರಕ್ಷಣಾ ಕಾರ್ಯ ಸಾಮಾನ್ಯವಾಗಿ ಮುಂದುವರೆದಿದೆ. ಸೇನಾ ಪಡೆಗಳು ಸೇನಾ ಪಡೆಗಳಿರ್ಬೋದು, NDRF ಇರ್ಬೋದು, ಅವರು ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಕೆಲವೇ ಕ್ಷಣಗಳಲ್ಲಿ ಹೆಲಿಕಾಪ್ಟರ್ ಬಂದ ತಕ್ಷಣ ಮತ್ತೆ ಅಲ್ಲಿ ಯಾರೇ ಸಿಲುಕಿಕೊಂಡಿದ್ದಾರೆ ಹೊರಗಡೆ ಬರಲಿಕ್ಕೆ ಯಾರಿಗೆ ಸಾಧ್ಯತೆ ಇಲ್ಲ, ಅವರನ್ನು ರಕ್ಷಣೆ ಮಾಡುವಂತ ಕೆಲಸ ಕೂಡ ಆಗುತ್ತೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅನು ಕಾರ್ಯಪ್ಪ ಡೀಟೇಲ್ಸ್ಗಾಗಿ. ಕೆಸರು ಮಣ್ಣಲ್ಲಿ ವ್ಯಕ್ತಿಯೊಬ್ಬ ಸಿಕ್ಕಾಕೊಂಡಿರೋ ದೃಶ್ಯಗಳು, ಡ್ರೋನ್ ದೃಶ್ಯಗಳು ನೋಡ್ತಾ ಇದ್ದೀರಾ. ಆ ಡ್ರೋನ್ ದೃಶ್ಯಗಳನ್ನ ನೋಡಿದ್ರೆ ನಿಜಕ್ಕೂ ಎದೆ ಝಲ್ ಅನ್ನುತ್ತೆ. ಯಾರಿಗೆ ಆದ್ರೂ ಕೂಡ ತಲ್ಲಣ ಉಂಟಾಗತ್ತೆ. ಅಷ್ಟರ ಮಟ್ಟಿಗೆ ಭೀಕರವಾಗಿ ಆ ಪ್ರವಾಹ ಹರ್ಕೊಂಡು ಬಂದಿರತಕ್ಕಂಥದ್ದು ಕೊಚ್ಚೋಗಿದೆ ಸಂಪೂರ್ಣ. ಅಲ್ಲಿ ಮಣ್ಣು ಕೂಡ ಕಾಣೋದಿಲ್ಲ, ಅಷ್ಟರ ಮಟ್ಟಿಗೆ ನೀರು ಇಡೀ ಊರಿಗೂರನ್ನೇ. ಅಲ್ಲೊಂದು ಊರು ಇತ್ತು ಅಂತ ಹೇಳಕ್ಕೆ ಆಗಲ್ಲ, ಹಂಗೆ ಕೊಚ್ಕೊಂಡು ಹೋಗಿದೆ. ಅಲ್ಲಿ ರಸ್ತೆಗಳಿತ್ತು ಅಂತ ಹೇಳಕ್ಕಾಗಲ್ಲ, ಹಂಗೆ ಕೊಚ್ಕೊಂಡು ಹೋಗಿದೆ. ಅಲ್ಲಿ ಸೇತುವೆ ಇತ್ತು ಅಂತ ಹೇಳಕ್ಕಾಗಲ್ಲ, ಹಂಗೆ ಕೊಚ್ಕೊಂಡು ಹೋಗಿದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಪೂರ್ಣ ಸರ್ವನಾಶ ಮಾಡಿ ಹಾಕಿದೆ ವಯನಾಡಿನ ಪ್ರವಾಹ. 100 ಮಂದಿ ಇನ್ನೂ ಕೂಡ ಎಷ್ಟು ಅಂತ ಅಂದಾಜು ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಬೆಳಗ್ಗೆ ಬರ್ತಾ ಇದ್ದಂಥ ಅಪ್ಡೇಟ್ ಪ್ರಕಾರ ಸುಮಾರು 400 ಮಂದಿ ಇದರಲ್ಲಿ ಹಾನಿಗೀಡಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಕೊಚ್ಕೊಂಡು ಹೋಗಿದ್ದಾರೋ, ಮಣ್ಣಿನಡಿ ಸಿಕ್ಕಾಕೊಂಡಿದ್ದಾರೋ, ಮೃತಪಟ್ಟಿದ್ದಾರೋ, ಏನು ಪರಿಸ್ಥಿತಿ ಅವರದ್ದು ಅನ್ನೋದೇ ಗೊತ್ತಾಗದೇ ಇರುವಂಥ ಅಯೋಮಯವಾದಂಥ ಪರಿಸ್ಥಿತಿ ನೋಡ್ತಾ ಇದ್ದೀರಿ. ಎಷ್ಟರ ಮಟ್ಟಿಗೆ ಅಲ್ಲಿ ಪ್ರವಾಹ ಆವರಿಸ್ಕೊಂಡಿದೆ. ಇದು ರಾತ್ರಿ ಪ್ರವಾಹ ಉಕ್ಕಿ ಹರಿದು ಈಗ ಸ್ವಲ್ಪ ಮಟ್ಟಿಗೆ ನೀರು ಕಡಿಮೆ ಆಗಿರುವಂತಹ ದೃಶ್ಯಗಳು. ಸ್ವಲ್ಪ ಮಟ್ಟಿಗೆ ಇನ್ನೇನಾದ್ರೂ ಮಳೆ ಹೀಗೆ ಕಂಟಿನ್ಯೂ ಆದ್ರೆ ರಕ್ಷಣಾ ಕಾರ್ಯಾಚರಣೆಗೆ ಇನ್ನಷ್ಟು ತೊಂದರೆ ಆಗುತ್ತೆ. ಇನ್ನಷ್ಟು ಮತ್ತಷ್ಟು ಪ್ರವಾಹ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಅಲ್ಲಿ ಸಂಪರ್ಕ ಸೇತುವೆ ಕಟ್ಟಾಗಿ ಹೋಗಿದೆ. ಯಾವುದೇ ರೀತಿಯ ಸಂಪರ್ಕ ಕೂಡ ಸಾಧ್ಯ ಆಗ್ತಾ ಇಲ್ಲ. ಸ್ಥಳೀಯರಾಗಿರ್ತಕ್ಕಂಥ ಅಮೀನ್ ನಮ್ಮ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಕೇಳೋಣ ಬನ್ನಿ. ನಿನ್ನೆ ನೈಟು 1:30ಕ್ಕೆ ಆಗಿದೆ. ಅದಕ್ಕೆ 1:30ಕ್ಕೆ ಫಸ್ಟ್ ಬ್ಲಾಸ್ಟ್ ಆಗಿದೆ. ಆಮೇಲೆ 2:30 3 o'clockಗೆ ಸೆಕೆಂಡ್ ಬ್ಲಾಸ್ಟ್ ಆಗಿದೆ. ಅಲ್ಲಿ ಒಂದು ಪುತ್ತುಮಲ, ಮುಂಡಕ್ಕೆ ಈ 2 ಚಿಕ್ಕಿದು ಟೌನ್ಗಳು ಪೂರ್ಣ ಆಗಿ ಮಡ್ ಒಳಗಡೆ ಆಗಿದೆ. ಅಲ್ಲಿ ಒಂದು ಹೀಗೆ 21 ಬಾಡಿ ಸಿಕ್ಕಿದೆ. ಆ ಜಾಗದಲ್ಲಿ ಟೋಟಲ್ ಒಂದು 400 ಮನೆ ಇದೆ. ಹೀಗೆ ನೋಡ್ಲಿಕ್ಕೆ ಒಂದು ಎರಡು ಮನೆ ಬಾಕಿ ಸುಮಾರು ಮನೆ ಎಲ್ಲ ಮಡ್ ಒಳಗೆ ಆಗಿದೆ. ನಿನ್ನೆ ನೈಟು 1:30 ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಯನಾಡಿನ ದುರಂತಕ್ಕೆ ಸಂಬಂಧಪಟ್ಟಂತೆ ಗುಡ್ಡ ಕುಸಿತಕ್ಕೂ ಮೊದಲು ಸ್ಫೋಟದಂಥ ಸದ್ದು. ತಡರಾತ್ರಿ 1:15 ಸುಮಾರಿಗೆ ಸಂಭವಿಸಿರೋ ದುರಂತ. ಗಂಟೆಗಳ ಅಂತರದಲ್ಲಿ 2 ಬಾರಿ ಭೂಕುಸಿತ ಉಂಟಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ವಯನಾಡು ನಿವಾಸಿ ಅಮೀನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅನುಕರಿಯಪ್ಪ ಹೇಳ್ತಾ ಇದ್ರು, ಮಡಿಕೇರಿನಲ್ಲೂ ಅಷ್ಟೇ ಕಳೆದ ಸಾರಿ ಈ ತರದ್ದೇ ಭೀಕರವಾದಂತ ಸ್ಫೋಟದ ಸದ್ದು ಬಂದಿತ್ತು. ಇದೇ 2018ರಲ್ಲಿ ಮಡಿಕೇರಿನಲ್ಲೂ ವಯನಾಡ್ನಲ್ಲೂ ದುರಂತ ಸಂಭವಿಸಿತ್ತು. ಇದೇ ರೀತಿ ರಾತ್ರಿನಲ್ಲೇ ಬರುತ್ತೆ ಅದು. ಈ ತರ ರಾತ್ರಿನಲ್ಲೇ ದೊಡ್ಡದಾದ ಸ್ಫೋಟದ ಸದ್ದು ಬಂದು ಇದೇ ರೀತಿ ಗುಡ್ಡ ಕುಸಿತ ಆಗಿತ್ತು ಅನ್ನೋದನ್ನ ನೆನಪು ಮಾಡ್ಕೋತಾ ಇದ್ರು. ನೋಡಿ, ಅಲ್ಲಿ ಮತ್ತೆ ಮಳೆ ಸುರಿತಾ ಇದೆ ವಯನಾಡ್ನಲ್ಲಿ. ಅಷ್ಟು ದೊಡ್ಡ ಭೀಕರ ಪ್ರವಾಹ ಉಂಟಾದ ಮೇಲೂ ಕೂಡ ಇನ್ನೂ ಮಳೆ ಸುರಿತಾ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು ಅಡ್ಡಿ ಉಂಟಾಗ್ತಾನೆ ಇದೆ. ಸದ್ಯ 43 ಮಂದಿ ಮೃತಪಟ್ಟಿದ್ದಾರೆ ಅನ್ನೋಂತ ಖಚಿತ ಮಾಹಿತಿ ಇರ್ತಕ್ಕಂಥದ್ದು. 100 ಜನ ಮೃತಪಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಖಚಿತವಾದ ಮಾಹಿತಿ ಇಲ್ಲ. ನದಿಯಲ್ಲಿ ಶವಗಳು ತೇಲ ಬರ್ತಾ ಇದೆ ಅಂತ ಪರಿಸ್ಥಿತಿ ಇದೆ. ಒಂದು ಕಡೆ ಜನ ಪ್ರವಾಹದಲ್ಲಿ ಸಿಕ್ಕಾಕೊಂಡಿರೋದು, ಆ ಕೆಸರು ನೀರಿನಲ್ಲಿ ಸಿಕ್ಕಾಕೊಂಡು ಮೇಲ್ ಬರೋಕಾಗದೆ ಒದ್ದಾಡ್ತಾ ಇರೋವಂಥದ್ದು. ಮತ್ತೊಂದು ಕಡೆ ಮನೆಗಳಲ್ಲಿ ನೀರು ಹೇಗೆ ತುಂಬಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಇಡೀ ಊರು ಸಂಪೂರ್ಣ ಪ್ರವಾಹಕ್ಕೆ ಸಿಲುಕಿ ಸರ್ವನಾಶ ಆಗಿರುವಂಥದ್ದು, ಕೊಚ್ಕೊಂಡು ಹೋಗಿರುವಂಥದ್ದು. ಮತ್ತೊಂದು ಕಡೆ ರೆಸ್ಕ್ಯೂ ಆಪರೇಷನ್, ಜನಗಳನ್ನ ಆಂಬ್ಯುಲೆನ್ಸ್ಗೆ ಹಾಕಿ ಅವ್ರನ್ನ ಹಾಸ್ಪಿಟಲೈಸ್ ಮಾಡುವಂಥದ್ದು, ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸುವಂಥದ್ದು, ಇದೆಲ್ಲವೂ ಕೂಡ ನಡೀತಾ ಇದೆ. ಒಟ್ಟಾರೆ ಸಮರೋಪಾದಿಯಲ್ಲಿ NDRF, SDRF ಹಾಗೇನೆ ಸೇನಾ ಪಡೆಗಳು ಇವರೆಲ್ಲರೂ ಸೇರಿ ಸಮರೋಪಾದಿಯಲ್ಲಿ ವಯನಾಡನ್ನ ರಕ್ಷಣೆ ಮಾಡೋದಕ್ಕೆ, ಜನರನ್ನ ರಕ್ಷಣೆ ಮಾಡೋದಕ್ಕೆ ಪಣ ತೊಟ್ಟು ನಿಂತಿದ್ದಾರೆ. ಅಷ್ಟು ಸುಲಭ ಇಲ್ಲ. ಎಲ್ಲ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ.
ಹೇಗೆ ಒಂದು ಕಡೆ ಮಂಜು ಕವಿದ ವಾತಾವರಣ, ಅದ್ರ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಇಡೀ ಆ ಭಾಗವನ್ನ, ಆ ಭೂಭಾಗವನ್ನ ಮಳೆ ನೀರು ಆಕ್ರಮಿಸಿರ್ತಕ್ಕಂಥದ್ದು. ಪ್ರವಾಹ ಎಷ್ಟು ದೊಡ್ಡ ಪ್ರಮಾಣದಲ್ಲಿ, ಅಲ್ಲಿ ನದಿ ಜಾಸ್ತಿ ಕಾಣ್ತಾ ಇದೆ, ನೆಲನೇ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅಲ್ಲಿ ಪ್ರವಾಹ ಆವರಿಸ್ಕೊಂಡು ಬಿಟ್ಟಿದೆ. ಮನೆಗಳಲ್ಲಂತೂ ಸಿಕ್ಕಾಪಟ್ಟೆ ಮನೆ ಮುಳುಗುವಷ್ಟರ ಮಟ್ಟಿಗೆ ನೀರು ಬಂದಿದೆ. ಅಲ್ಲಿ ಮನುಷ್ಯರು ಇರೋದಕ್ಕೆ ಸಾಧ್ಯನೇ ಇಲ್ಲ, ಬರಲೇಬೇಕು ಹೊರಗಡೆ ಅಂಥ ಪರಿಸ್ಥಿತಿ. ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಮಾಡಿ ರಕ್ಷಿಸಿ ಈಚೆ ತಂದವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಕೆಲಸ ನಡೀತಾ ಇದೆ. ವೈದ್ಯಕೀಯ ಸಿಬ್ಬಂದಿ ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಹಾಗೆಯೇ ಎಲ್ಲ ಅಧಿಕಾರಿಗಳು, ಕೇರಳ ಸರ್ಕಾರದ ಎಲ್ಲ ಅಧಿಕಾರಿಗಳು ಬಂದು ಬೀಡು ಬಿಟ್ಟಿದ್ದಾರೆ. ಸಚಿವರುಗಳು ಬಂದು ಬೀಡು ಬಿಟ್ಟಿದ್ದಾರೆ. ಕೇಂದ್ರದಿಂದ ಕೂಡ ನೆರವು ಸಿಗ್ತಾ ಇದೆ. ಕೇಂದ್ರ ನಾಯಕರುಗಳು ಕೂಡ ಸ್ಪಂದಿಸಿದ್ದಾರೆ. ಆದರೆ